ಅಂಗಡಿ ಬರ್ದಿದ್ದಿ ಗೈಸ್ ನೋಡಿ. ಅಕ್ಕ ಏನಾಯ್ತು? ಇವಾಗ ಬೆಳಗಿನ ಜಾವ 6:30. ಅಕ್ಕನ ಜೊತೆ ಹೊರಗಡೆ ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವಾ. ನೋಡಿ ಮಳೆ ಎಷ್ಟು ಬಂದಿದೆ ನಿನ್ನೆ. ಈ ಸಮ್ಮರಲ್ಲೂ ಇಷ್ಟು ಮಳೆ. ಸ್ನಾನ ಮಾಡ್ಕೊಂಡು ಜಲ್ದಿ ರೆಡಿ ಆಗಿಬಿಡೋಣ. ಲೇಟ್ ಆದರೆ ಮತ್ತೆ ನನಗೆ ಬೈತಾರೆ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಲ್ಲಿ ರೆಡ್ ಬಟನ್ ಇರುತ್ತೆ, ಅದನ್ನು ಒತ್ತಿ ನೋಡೋಣ. ಸ್ಮಾರ್ಟ್ ಬಾಯ್ ಹಿಂಗಿದ್ದೀನಿ. ಬರೀ ಡೌಗಳು ನಿಮ್ದು. See what has happened there. See the rat. One rat. ಅಯ್ಯೋ ಸತ್ತೋಗೈತಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬಾಯ್. ಮಿರರ್ ಸೆಲ್ಫಿ ಅಂದರೆ ನನಗೆ ತುಂಬ ಇಷ್ಟ ಕಣ್ರಿ. ನಿಮಗೂ ಮಿರರ್ ಸೆಲ್ಫಿ ಇಷ್ಟ ಇದ್ರೆ ಕಮೆಂಟ್ ಮಾಡಿ. ನಾವು ಇವಾಗ ಹೋಗ್ತಿದ್ದೀವಿ ಹಾಸ್ಪಿಟಲ್ಗೆ. ಮಾಮ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗೋದು ಅಥವಾ ಟಿಫನ್ ಏನಾದ್ರು ಮಾಡಿ ಹೋಗೋದು? ಟಿಫನ್ ಮಾಡ್ಕೊಂಡು ಹೋಗೋಣ ಹಾಸ್ಪಿಟ್ಲ್. ಮತ್ತೆ ಲೇಟ್ ಆಗಲ್ಲ? ಲೇಟ್ ಆಗುತ್ತೆ, ಬರೋದ ಲೇಟ್ ಮಾಡಿವಲ್ಲ, ಲೇಟ್ ಆಗುತ್ತೆ. ಡಾಕ್ಟರ್ಸ್ ಇರಲ್ಲ, ವೇಟ್ ಮಾಡಿ ಮಾಡಿಸ್ಕೊಂಡ್ ಬರೋಣ ಅಷ್ಟೇ. ಸ್ಕ್ಯಾನಿಂಗ್ ಐತಲ್ಲ, ಬೇಗ ಹೋಗ್ಬೇಕಾಗಿತ್ತು. ಬೇಗ ಹೋಗ್ಬೇಕಾಗಿತ್ತು, ಲೇಟ್ ಆಯ್ತಲ್ಲ. ನಿನಗೇನ್ ಅನ್ಸುತ್ತೆ? ಇವತ್ತು ಫಸ್ಟ್ ಟೈಮ್ ಸ್ಕ್ಯಾನಿಂಗ್ ಬರತ್ತಿಲ್ಲ. ನನಗೆ ಯಾವ ಸ್ಕ್ಯಾನಿಂಗ್ ಅಂತಾನೆ ಗೊತ್ತಿಲ್ಲ. ಒಟ್ಟು ಅಕ್ಕನ ಜೊತೆ ಸುಮ್ಮನೆ ಬರೋದು, ಏನು ಗೊತ್ತಾಗ್ಲದೆ. ಕಾಲೇಜ್ ಇಲ್ಲ, ಮಹಾವೀರ ಜಯಂತಿ. ಡಾಕ್ಟರ್ ಕಡೆ 8 ಗಂಟೆ ಅಪಾಯಿಂಟ್ಮೆಂಟ್ ಇಟ್ಕೊಂಡು ನಾವು ಇನ್ನು 9 ಗಂಟೆ ತನಕ ಇಲ್ಲೇ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕನ ಪಾಪು ಹೊಟ್ಟೆ ಹಸ್ಬಿಟ್ಟಿದೆ, ಹೋಗಲೇಬೇಕು, ತಿನ್ಕೊಂಡೇ ಹೋಗೋಣ ಅಂತ ಇಲ್ಲಿ ಅಯೋಧ್ಯೆ ಹತ್ರ ಬಂದಿದ್ದೀವಿ. ಬೆಂಗಳೂರಲ್ಲಿ ಒಂದು ಸಮಸ್ಯೆ ಯಾವತ್ತೂ ಬಿಡಲ್ಲ ನಮಗೆ, ಪಾರ್ಕಿಂಗ್. ಇದೇ ನೋಡ್ರಿ ಅಯೋಧ್ಯೆ ಹೋಟೆಲು, ಇಲ್ಲಿಂದ ಹಾಸ್ಪಿಟಲ್ ಹತ್ರ, ಅದಕ್ಕೆ ಇಲ್ಲೇ ನಿಲ್ಸಿದ್ವಿ. ನಮ್ಮ ಅಕ್ಕ ಬಿಲ್ ಪೇ ಮಾಡ್ತಾರೆ ನೋಡ್ರಿ. ನಾನು ಸಿಂಗಲ್ ಇಡ್ಲಿ ವಡೆ ತಗೊಂಡೆ, ನಮ್ಮ ಬಾವ ಪ್ಲೇಟ್ ಇಡ್ಲಿ ತಗೊಂಡ್ರು, ನಮ್ಮ ಅಕ್ಕ ಪ್ಲೇಟ್ ಇಡ್ಲಿ ವಡೆ ತಗೊಂಡ್ರು. ನಾಷ್ಟ ಮಾಡ್ಕೊಂಡು ಮಾತಾಡ್ತಿದ್ವಿ. ನಮ್ಮ ಅಕ್ಕಂಗೆ ಯಾವಾಗ ಡಿಲಿವರಿ ಅಂತ 3 ಜೂನಿಗೆ ಡೇಟ್ ಕೊಟ್ಟವ್ರಂತೆ. ಇವಾಗ ಮತ್ತೆ ಹೋಗಿ ಟೆಸ್ಟ್ ಮಾಡಿಸ್ಬೇಕು, ನೋಡೋಣ ಬನ್ನಿ. ನಾಷ್ಟ ಮುಗೀತು. ಇವಾಗ ಕೈ ಕಾಲು ತೊಳ್ಕೊಂಡು ಹಾಗೆ ನಮ್ಮ ಕಾಫಿನೂ ಬಂತು. ಕಾಫಿ ಕುಡ್ಕೊಂಡು ಸೀದಾ ಹಾಸ್ಪಿಟ್ಲ್ ಕಡೆಗೆ ರೈಟು. ಹಾಸ್ಪಿಟ್ಲ್ ತಲುಪಿದ್ವಿ. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಆದರೂ ನಾವು ಫೋನ್ ಎತ್ಕೊಂಡು ಧೈರ್ಯದಿಂದ ಒಂದು ಸೆಲ್ಫಿ ಹೊಡ್ಕೋಬೇಕಂತ ಮಾಡಿದೆ. ನಾವು 4 ಜನ ನಮ್ಮ ಅಕ್ಕನ ಪಾಪು ಜೊತೆಗೆ. ಗೈಸ್, ನಾನು ನಮ್ಮ ಅಕ್ಕನ ಸಿನಿಮ್ಯಾಟಿಕ್ ಲುಕ್ ತೆಗಿಯಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಹಾಸ್ಪಿಟ್ಲಲ್ಲಿ ವಿಡಿಯೋ ಮಾಡೋಕ್ಕೆ ಕೊಡ್ತಿಲ್ಲ. ಕಳ್ಳಂತರ ವಿಡಿಯೋ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ನೋಡ್ರಿ, ಎಳ್ನೀರು ಕುಡ್ಕೊಂಡು ಆರಾಮಾಗಿ ನಮ್ಮ ಅಕ್ಕ ಕುಡಿತಾಳೆ, ನಾನು ಕುಡ್ದೆ. ಅಂಗಡಿಗೆ ಬಂದೀವಿ ನೋಡಿ, ಇದೇ ನಮ್ಮ ಅಂಗಡಿ. ಇಲ್ಲಿ ಕೆಲಸ ಮಾಡೋರು ನಮ್ಮ ಪಾರ್ಟ್ನರು. ಹಾಯ್ ಹೇಳಿ ಅಣ್ಣ. ಹಾಯ್ ಅಣ್ಣ. Take what you need, love what you do when you be alright. Some money, power, ನಮ್ಮ ಅಂಗಡಿಗೆ ಬಂದು ನಿಮಗೆ ಹೆಂಗ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹೌದಾ? ಖುಷಿ ಅನ್ಸ್ತದೆ. ಆಕಿ ಕೇಳ. ಹಾಸ್ಪಿಟ್ಲಿಂದ ಸೀದಾ ನಮ್ಮ ಅಂಗಡಿಗೆ ಬಂದಿ ನೋಡಿ ಗೈಸ್. ನಮ್ಮ ಅಂಗಡಿ ಇದ್ರ ನಮ್ಮ ಅಣ್ಣ, ನಮ್ಮ ಬಾವ ಊರ್ ಸೈಡ್ ಅವರು. ನೋಡ್ರಿ ಮೊನ್ನೆ ಹಾಕಿಸ್ಕೊಂಡು ಶುಗರ್ ಕ್ಯಾನ್ ಜ್ಯೂಸ್ ಮಷೀನು
ಹಿಂಗೈತೆ ಒಂದ್ಸರಿ ಐಸ್ ಬಾಕ್ಸು ತುಂಬಾ ಆಗೈತೆ ಅಂಗಡಿ ಪೂರ್ತಿ ಇವಾಗ. ಬೊಲೋಜುಡಾನ್ ಕೇಸರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮ್ಮ ಅಂಗಡಿಲಿ ಕಬ್ಬಿನ ಜ್ಯೂಸು ಫ್ರೆಶ್ ಜ್ಯೂಸ್ ಎಲ್ಲ ಸಿಗುತ್ತೆ. ನಮ್ಮ ಅಂಗಡಿಯಲ್ಲಿ ಟೀ ಕುಡಿಯೋ ಮಜಾನೇ ಬೇರೆ ಕಣ್ರಿ. ₹1 ಕೊಡಂಗಿಲ್ಲ ಏನಿಲ್ಲ, ಎಷ್ಟು ಬೇಕಾದ್ ಕುಡೀರಿ. ಅಂಗಡಿ ಬರ್ದಿದ್ವಿ ಗೈಸ್ ನೋಡಿ. ಅಲ್ಲ ಏನಾಯ್ತಂತ? ಏನಾಯ್ತು? ತುಂಬಾ ಉತ್ಕೊಂಡೈತೆ. ಅಷ್ಟೇ.